ಬಹುಶಃ ನೀವು ಒಂದು ಎಲೆಕ್ಷನ್ ನಿಂತ್ಕೊಂಡು ನೋಡೋದು ಒಂದೇ ದಾರಿ ಅನ್ಸುತ್ತೆ. MP ಸ್ಯಾಲ್ರಿ ಬಗ್ಗೆ ಹೆಚ್ಚು ಮಾತಾಡ್ತೇವೆ, ಯಾಕಂದ್ರೆ ನೀವು ಆಗಲೇ ಹೇಳಿದಾಗೆ ನಮಗೆ ಅದು ಅರ್ಥ ಆಗುತ್ತೆ, ಕರಪ್ಷನ್ ಅರ್ಥ ಆಗಲ್ಲ. ಕರಪ್ಷನ್ ಇದೆಲ್ಲ ಪ್ರಾಥಮಿಕ ಶಿಕ್ಷಣ ಇದ್ದೇನೆ ಶುರು ಆಗಬೇಕು. ಅಂದರೆ ಯಾರೋ ಒಬ್ಬ ಕಾರ್ಟೂನಿಸ್ಟ್ ಆಗ್ಬೇಕಂತ ಅಂದವನಿಗೆ ನೀವೇನು ಮೆಸೇಜ್ ಕೊಡ್ತೀರಿ? ನಮಸ್ಕಾರ. ನೀವು ನಿರೀಕ್ಷಿತವಾಗಿ ಇಂಡಿಯಾಕ್ಕೆ ಬಂದ್ರಿ, ಆದರೆ ರಾಜಕೀಯಕ್ಕೆ ಬರ್ತೇನೆ ಅಥವಾ MP ಆಗ್ತಾನೆ ಅಂತ ನೀವು ಕನಸು ಕಂಡು ಬಂದವರಲ್ಲ ನೀವು. ಆ ಆಲಸ್ಯಗಳು ಇರಲಿಲ್ಲ ಭಾರತಕ್ಕೆ ಬಂದಾಗ. ಆದರೆ ಅದು ನಡೀತು, MP ಆದ್ರಿ. ಈಗ ನೀವು ವಿಜ್ಞಾನಿ ಆದ್ರಿ, ಕಲಾವಿದರಾದ್ರಿ, ಆಮೇಲೆ ಕಂಪ್ಯೂಟರ್ ತಜ್ಞರಾದ್ರಿ, ರಾಜಕಾರಣಿ ಆದ್ರಿ, MP ಇನ್ನೂ ಆದ್ರಿ. ಈ ಪ್ರಕ್ರಿಯೆ ಹೇಗೆ ನಡೀತು? ಯಾವಾಗ ನೀವು ಅಮೇರಿಕಾದಲ್ಲಿ ಇರುವಾಗಲೇ ಇಂಡಿಯಾಕ್ಕೆ ಬರಬೇಕು, ರಾಜಕಾರಣಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರ ಅಥವಾ ಹೇಗೆ ನಡೀತು ಅಂತ? ಇಲ್ಲ, ಆಲೋಚನೆಗಳು ಇರಲಿಲ್ಲ ನನಗೆ. ಮತ್ತು ತುಂಬ ವರ್ಷ ಆಯಿತು, ಮತ್ತು ಇಂಡಿಯಾಗೆ ವಾಪಸ್ ಹೋಗ್ಬೇಕು ಅನ್ನೋದಷ್ಟೇ ಮನಸ್ಸಲ್ಲಿತ್ತು. ಏನೋ ಉಳಿದ ಜೀವನನ ಭಾರತದಲ್ಲಿ ಕಳೆಯೋಣ, ಭಾರತದ ಆಗುಗಳು ತೊಡಗಿಸ್ಕೊಳ್ಳೋಣ ಅನ್ನೋ ಒಂದಿತ್ತು ಅಷ್ಟೇ. ಅದಕ್ಕೋಸ್ಕರ ವಾಪಸ್ ಬಂದಿದ್ದಾಯಿತು. ಅಲ್ಲಿ ಒಂದು ಯಾವುದೋ ಇಂಟರ್ವ್ಯೂಲ್ಲಿ ನೀವು ಹೇಳಿದರೆ, ನಮಗೆ ಇಂಡಿಯಾದವರು ದಯನೀಯ ಸ್ಥಿತಿಯಲ್ಲಿ ಯಾವುದೋ ವಿಜ್ಞಾನದ ವಿಷಯಗಳನ್ನು ಕೇಳುವಾಗ ಮುರುಕಾಗ್ತಾ ಇತ್ತು. ಅದಕ್ಕೆಲ್ಲ ಈಗಲೂ ಹಾಗೆ ಇದ್ದೀವಿ. ಎಷ್ಟು ಉತ್ತಮ ಅಂತ ಅಂದ್ರೂ ಕೂಡ ಡಿಫ್ರೆನ್ಸ್ ಮಾತ್ರ ಹಾಗೆ ಇರುತ್ತೆ. ಯಾಕಂದ್ರೆ ಉಳಿದವರು ಕೂಡ ಅವರು ಸುಮ್ಮನೆ ಇರಲ್ಲವಲ್ಲ, ಬೇರೆ ಬೇರೆ ದೇಶಗಳು ಅವರು ಅವರ ರೀತಿಯಲ್ಲಿ ಅವ್ರ ಪ್ರಗತಿ ಮಾಡ್ತಾನೆ ಇರ್ತಾರೆ. ನಾವು ಕೂಡ ಇನ್ನೂ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಭಾರತದಲ್ಲಿ, ಮತ್ತು ಮಾಡಬೇಕು ಕೂಡ. ದೇಶದಲ್ಲಿ ನಾವು ಹೆಚ್ಚು ಹೆಚ್ಚು ಸ್ವಾವಲಂಬನೆ ಬೆಳೆಸ್ಕೊಳ್ಳೋದು ಒಳ್ಳೆಯದು ಭಾರತ. ಆದರೆ ಒಂದು ಆಪಾದನೆ ಅಥವಾ ಒಂದು ಇದೇನೆಂದರೆ, ನಮ್ಮ ವಿಜ್ಞಾನಕ್ಕೆ ಮತ್ತು ತಂತ್ರಜ್ಞಾನ ಮತ್ತು ಈ ವಿಜ್ಞಾನದ ಅವಲೋಕನಕ್ಕೆ ಕೊಡ್ತಾ ಇರುವ ನಮ್ಮ GDPಯ ಒಂದು ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ ಅಂತ ಹೇಳ್ತಾರೆ. ಹೌದಲ್ಲ? ನಿಜ ಕೂಡ, ಅದು ನಿಜ. ಎಜುಕೇಶನ್ ಕೂಡ ನಮ್ಮ ಭಾರತದಲ್ಲಿ ನಾವು ಸೀರಿಯಸ್ ತಗೊಂಡಿವಿ ಅಂತ ನನಗೆ ಅನ್ಸಲ್ಲ. ಅನ್ಸಿದೆ. ವಿಜ್ಞಾನ ಮತ್ತು ಅದು ಒಂದು ಕಾಟಾಚಾರದ ಒಂದು ಪ್ರಕ್ರಿಯೆ ಆಗಿದೆ ಅಷ್ಟೇ. ಎಜುಕೇಶನ್ ಕೂಡ ಮಕ್ಕಳಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು, ತಂದೆ ತಾಯಿ ಹೇಳೋದು ದುಡ್ಡು ಕೇಳ್ತಕ್ಕಂಥ ಒಂದು ಮೆಥಡ್ ಆಗಿದೆ ಹೊರತು ಅವ್ರನ್ನ ಯಶಸ್ವಿ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿನ ಇಂಡಸ್ಟ್ರಿಗಳನ್ನು ಕೂಡ ಈ ಶಿಕ್ಷಣ ಎನೇಬಲ್ ಮಾಡ್ತಾ ಇಲ್ಲ, ಅಥವಾ ಉತ್ತಮ ಪ್ರಜೆಗಳನ್ನಾಗಿಯೂ ಕೂಡ ನಾವು ಮಾಡ್ತಾ ಇಲ್ಲ. ಅದೇ ಶಿಕ್ಷಕರ ಮತ್ತು ವೈಜ್ಞಾನಿಕ ಮನೋಭಾವನೆ ಅಥವಾ ವೈಜ್ಞಾನಿಕ ಅನ್ವೇಷಣೆಗೆ ಹೆಚ್ಚು ಇದನ್ನು ಮಾಡ್ತಾ ಇಲ್ಲ. ಅಂದರೆ ಜನರನ್ನು, ವಿದ್ಯಾರ್ಥಿಗಳನ್ನು ಕೆಲಸ ಸಿಕ್ಕುವ ಮಟ್ಟಕ್ಕೆ ಮಾತ್ರ, ವಿಜ್ಞಾನ ಕ್ಷೇತ್ರಕ್ಕೆ ಹೆಚ್ಚು ಜನ, ಸರ್ಕಾರ ಹಣ ಹೂಡ್ತಾ ಇಲ್ಲ ಅಂತ ಬೇರೆ ದೇಶದ ಹಣ ಹೂಡ್ತಾ ಇಲ್ಲ ಅನ್ನೋ ಜೊತೆಗೆ ನಾವು ಸೀರಿಯಸ್ ಆಗಿ ಇಲ್ಲ 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 ನಮ್ಮ ಹುಡುಕಾಟ ಒಂದು ಕಳೆದ 100 ವರ್ಷದಲ್ಲಿ ಮನುಕುಲವನ್ನು ಬದಲಾವಣೆ ಮಾಡಿದಂಥ ಸಂಶೋಧನೆಗಳು ಭಾರತದಿಂದ ಬಂದಿದ್ದು ಯಾವುದು? 0 ಅಂತ ಒಂದು ಹೇಳ್ತಾರೆ. ಅದು ಹಿಂದೆ ಅದು ತುಂಬಾ ದೊಡ್ಡ ವಿಷಯ, ಅಲ್ಲಿ ಹೋಗೋದು ಬೇಡ. ಕಳೆದ 100 ವರ್ಷ ತಗೋಣ ನಾವು, ಅಲ್ವಾ? ರೀಸನಬಲ್ ಪೀರಿಯಡ್. ಹಿಂದಿಂದು ಎಲ್ಲ ತುಂಬಾ ಇದೆ. ಇನ್ಫ್ಯಾಕ್ಟ್ ತುಂಬಾ ವರ್ಷಗಳವರೆಗೂ, ಹಲವಾರು ಶತಮಾನಗಳ ಕಾಲವರೆಗೂ ಪ್ರಪಂಚಕ್ಕೆ ನಾಲೆಡ್ಜ್ ಕೊಟ್ಟಂತ ದೇಶ ಇದು. ಅದು ಅರ್ಥಮೆಟಿಕ್ಸ್ ಇರ್ಬೋದು, ಅಸ್ಟ್ರಾನಮಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳು ಇರ್ಬೋದು, ಕೌಂಟಿಂಗ್ ಸಿಸ್ಟಮ್ ಇರ್ಬೋದು, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇರ್ಬೋದು. ಇವನ್ನೆಲ್ಲ ಉಳಿದ ದೇಶಗಳಿಗಿಂತಲೂ ಹೆಚ್ಚು ಆಳವಾಗಿ ತಿಳ್ಕೊಂಡು ನಾವು ಅದಕ್ಕೆ ಕೊಡುಗೆ ಕೊಟ್ಟಂತ ದೇಶ ಇದು. ಆದರೆ ಇವತ್ತು ನಮ್ಮಿಂದ ಕಲ್ತ್ಕೊಂಡೋಗಿ ಅವರು ಬರೆದಂಥ ಪುಸ್ತಕಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಹೆಣಗಾಡಬೇಕಾಗಿದೆ, ಅಲ್ವಾ? ಸೊ ಅದು ಯಾಕೆ ನಾವು ಶಿಕ್ಷಣವನ್ನ ಅಲ್ಲಗಳಿಸ್ತಾ ಇದೀವಿ ಅಂತಂದ್ರೆ, ಬಹುಶಃ ಬಹಳಷ್ಟು ಬಾರಿ ಏನಾಗುತ್ತೆ ಅಂತಂದ್ರೆ ಡಿವಿಡೆಂಡ್ಸ್ ಬೇಗ ಸಿಗಲ್ಲ. ಈ ಚುನಾವಣೆಯಿಂದ ನೆಕ್ಸ್ಟ್ ಚುನಾವಣೆ ಒಳಗಡೆ ಜನಕ್ಕೆ ಅದು ಮೆಜರಬಲ್ ಡಿಫ್ರೆನ್ಸ್ ಕಾಣಲ್ಲ. ಇವೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ತವೆ. ಹೀಗಾಗಿ ಬಹಳಷ್ಟು ದೇಶಗಳು, ನಮ್ಮ ದೇಶ ಅಷ್ಟೇ ಅಲ್ಲ, ಬಹಳಷ್ಟು ದೇಶಗಳಿಗೂ ಕೂಡ ಇದು ಚಾಲೆಂಜಿಂಗು. ಆದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಾಬಾ ಇವರು ಮಾಡಿದ ನಮ್ಮ ಒಂದು ಗಣನೀಯ ಸೇವೆ ಇದ್ದಾಗ ಕಾಣ್ತದೆ. ಅಂದರೆ ಆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗ ಮಾಡಿದ
ಇಲ್ಲ, ನಾವು ಇನ್ನು ಎಷ್ಟೋ ನೂರಾರು ದೇಶಗಳಿಗೆ ಹೋಲಿಸಿದ್ರೆ ಭಾರತ ಇವತ್ತು ಉತ್ತಮ ಮಟ್ಟದಲ್ಲಿದೆ. ಇವತ್ತಿನ ಲೀಡರ್ಶಿಪ್ ಕೂಡ ಉತ್ತಮ ಮಟ್ಟದಲ್ಲಿದೆ. ಆಮೇಲೆ ಆದ್ರೆ ನಮಗಿಂತ ಉತ್ತಮವಾಗಿರ್ತಕ್ಕಂಥ ದೇಶಗಳು ಇದಾವೆ. ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಭಾವಿಸ್ಬೇಕಾಗತ್ತೆ. ನಮ್ಮ ಡೆಮೋಗ್ರಫಿ ಅಥವಾ ಯುವ ಜನಸಂಖ್ಯೆ ಹೆಚ್ಚಿರುವುದು ಸಹ ಒಂದು ಈಗ ಅದರ ಸಾಧ್ಯತೆಗಳನ್ನು ಹೆಚ್ಚು ಮಾಡಿದೆ. ಬಟ್ ಸಂಖ್ಯೆಯನ್ನ ಬಳಕೆ ಮಾಡಲಿಲ್ಲ ಅಂತ ಆದ್ರೂ ಉಪಯೋಗ ಆಗಲ್ಲ ಅಲ್ವಾ? ನಮ್ಮ ಮಾನವ ಸಂಪನ್ಮೂಲವನ್ನು ಹೆಚ್ಚು ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಹುಟ್ಟಾಕ್ಬೇಕಾಗಿದೆ. ಮತ್ತೆ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸನ ಮಾಡಬೇಕು. ನಾವು ಇನ್ನೂ ಅಮೆರಿಕ ವೀಸಾದ ಬಗ್ಗೆ ಕಾತರದಿಂದ ಕಾಯ್ತಕ್ಕಂಥ ದೇವಳಿಂದ ನಾವು ದೂರ ಬರಬೇಕು. ನಮ್ಮ ಸ್ವಾವಲಂಬನೆ ನಮ್ಮಲ್ಲೇ ಈಗ ಟ್ರಂಪಿನ ಕೆಲವು ಧೋರಣೆಗಳಿಂದ ನಾವೇ ಅದನ್ನು ಪಾಸಿಟಿವ್ ಆಗಿ ನೋಡಿ ಇಂಡಿಯಾದಲ್ಲೇ ರಿಸರ್ಚ್ಗಳು ಒಳ್ಳೇದಾಯ್ತು. ಒಂದು ರೀತಿಯಾಗಿ ಅವರು ಹೇಳಿದ್ರೆ ನಾವು ಚಾಲೆಂಜಿಗೆ ತಗೊಂಡು ನಮ್ಮ ಟ್ರೂ ಸ್ಟ್ರೆಂತ್ ನ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ಇದೊಂದು ಅವಕಾಶ ಅಂದ್ಕೊಳ್ತೀನಿ ನಾನು. ಓಕೆ, ನೀವು ಇಂಡಿಯಾಕ್ಕೆ ಬಂದ್ರೆ ಈ ರಾಜಕೀಯದಲ್ಲಿ ನೀವು ಇಳಿತೇನೆ ಅಂತ ಕಲ್ಪನೆ ಮಾಡಿರ್ಲಿಲ್ಲ. ನಿಮ್ಮಲ್ಲಿ ಯಾರ ಊರಿನವ್ರು ಬಂದವರು ನಮ್ಗೆ ಇದೀಗ ತೊಂದರೆ ಇದೆ, ನೀವು ಅನುಕೂಲದಲ್ಲಿದ್ದೀರಿ ಅಂತ ಹೇಳಿದ್ರು. ಆಗ ನಮ್ಮ ಜನರ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ನನಗೆ ತುಡಿತ ಬಂತು ಅಂತ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ, ನೆನಪು ನನಗೆ. ಹಾಗೆ ಇಲ್ಲಿನ ಆಗ ನಿಮಗೆ MP ಇಲೆಕ್ಷನ್ ಏನು, MLA ಇಲೆಕ್ಷನ್ ಏನು, ಆ ಟಿಕೆಟ್ ಏನು, MLA ಟಿಕೆಟ್ ಏನು ಅಂತ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ ಆರಂಭಿಕ ದಿನಗಳಲ್ಲಿ. ಈಗ ನೀವು ಅದ್ರಲ್ಲಿ ಏನ್ ತಿಳ್ಕೊಂಡಿದ್ದೀರಿ ನಮ್ಗೆ ಹೇಳ್ಬೋದ? ಬಹುಶಃ ನೀವು ಒಂದು ಎಲೆಕ್ಷನ್ ನಿಂತ್ಕೊಂಡು ನೋಡೋದು ಒಂದೇ ದಾರಿ ಅನ್ಸುತ್ತೆ. ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತ. ಅದರ ರಾಜಕಾರಣಿಯಾಗಿ ಬದುಕು ಸಹ ಅದೊಂದು ಆರ್ಟ್. ಅದು ಅಂದ್ರೆ ಎಲ್ರಿಗೂ ಮಾಡುವ ಒಂದು ಕಲೆ ಅಲ್ಲ. ಎಲ್ರಿಗೂ ಸಮಾಧಾನದಿಂದ ತಕೊಂಡು ಎಲ್ಲರನ್ನು ಒಗ್ಗೂಡಿಸಿ, ಯಾಕಂದ್ರೆ ಮನುಷ್ಯ ಅದರಲ್ಲಿ ಜಾತಿ, ಅಂತಸ್ತು, ಆಮೇಲೆ ಪೂರ್ವಾಗ್ರಹಗಳು, ಆಮೇಲೆ ಇದೊಂದು ವ್ಯಾಪಾರೀಕರಣ, ಹಲವಾರು ವಿಷಯಗಳು ಇದರಲ್ಲಿ ಇದೆ. ಉದ್ಯಮಿಗಳು ಅದೇ ಬಹಳಷ್ಟು ಬಾರಿ ಅಂದ್ಕೊಳ್ತೇವೆ ರಾಜಕಾರಣಿಗಳು ಅಂತಂದ್ರೆ ಎಲ್ಲ ಕೆಟ್ಟವರು, ಮೋಸಗಾರರು, ಸುಳ್ಳು ಹೇಳೋರು, ದುಡ್ಡು ಹೊಡೆಯೋರು ಅಂತ ಅಂದ್ಕೊಳ್ತೀವಿ. ಬಟ್ ಹಾಗೆ ಹೇಳೋರು ಯಾರು ಕೂಡ ಮುಂದೆ ಬಂದು ಆಯ್ತಪ್ಪ ಅವ್ರು ಸರಿ ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಪ್ರಯತ್ನ ಮಾಡ್ತಕ್ಕಂಥವ್ರು ಸಂಖ್ಯೆ ಕಡಿಮೆ. ಆಮೇಲೆ ಅದಕ್ಕೇನೋ ಒಂದು ಕಾರಣ ಹೇಳ್ತಾನೆ ಇರ್ತೀವಿ. ಅದ್ರ ಬದಲು ನಾವು ಊರಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ದೂಷಣೆ ಮಾಡೋಕ್ಕಿಂತ ನಮ್ಮ ಕೈಲಾದ ಸೇವೆ ಮಾಡೋದು ಒಂದು ಆರೋಗ್ಯಕರ ಪ್ರಯತ್ನ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ರಾಜಕಾರಣಿಗಳು ಎಲ್ಲಿಂದ ಬಂದ್ರು? ಅವ್ರೇನು ಬೇರೆ ದೇಶದಿಂದ ಬಂದ್ರೆ, ಬೇರೆ ಗ್ರಹದಿಂದ ಬಂದ್ರೆ? ಇಲ್ಲಿನ ಜನರಲ್ಲೇ ಅವರು ಒಬ್ರು ಅಲ್ವಾ? ಅವ್ರಿಗೆ ಸರಿ ಅನಿಸಿದ ರೀತಿಯಲ್ಲಿ ವ್ಯವಸ್ಥೆಯ ಅನಿವಾರ್ಯತೆಗಳಲ್ಲಿ ಅವರು ಕೂಡ ತಿಳಿದಂಗೆ ಮಾಡ್ತಾ ಇದ್ದಾರೆ. ಆಮೇಲೆ ಸಮಾಜದಲ್ಲಿ ಎಲ್ಲರೂ ಜವಾಬ್ದಾರಿ ಇದೆ. ರಾಜಕಾರಣಿಗಳು ಒಬ್ಬರೇ ಅಲ್ಲ, ಮತದಾರರ ಜವಾಬ್ದಾರಿ ಇಲ್ವಾ, ಅಧಿಕಾರಿಗಳ ಜವಾಬ್ದಾರಿ ಇಲ್ವಾ, ಎಲ್ಲರೂ ಸಹಭಾಗಿತ್ವದಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆ. ಆದರೆ ರಾಜಕಾರಣಿಗಳ ಬಗ್ಗೆ ಒಂದು ಆಕ್ಷೇಪ ಅಥವಾ ಇದೇನಂದ್ರೆ, ಅವರಿಗೆ ಅನುಕೂಲ ಆಗಿರುವ ಹಲವಾರು ಅಂಶಗಳಲ್ಲಿ ಅವರು ಸಮಾನ ಮನಸ್ಕರು. ಮುಖ್ಯವಾಗಿ ಒಂದು ರಾಜಕಾರಣಿ MP ಆದ್ರೆ ಅವರಿಗೆ ಸಿಕ್ಕೋ ಸವಲತ್ತುಗಳ ಬಗ್ಗೆ, ಅವರ ಸಂಬಳದ ಏರಿಕೆಯ ಬಗ್ಗೆ ಎಲ್ಲರೂ ಒಪ್ಪಿಗೆ ಜೈ ಹಾಕ್ತಾರೆ. ನಮ್ಮಲ್ಲಿ ಏನ್ ದುರ್ದೈವ ಅಂತಂದ್ರೆ, ನಾವು ಈ ದೇಶದಲ್ಲಿ ಕರಪ್ಷನ್ ಬಗ್ಗೆ ಯಾರು ಮಾತಾಡಲ್ಲ. MP ಸ್ಯಾಲರಿ ಬಗ್ಗೆ ಹೆಚ್ಚು ಮಾತಾಡ್ತೇವೆ. ಯಾಕಂದ್ರೆ ನೀವು ಆಗ್ಲೇ ಹೇಳಿದಾಗ ನಮಗೆ ಅದು ಅರ್ಥ ಆಗುತ್ತೆ, ಕರಪ್ಷನ್ ಅರ್ಥ ಆಗಲ್ಲ. ಕರಪ್ಷನ್ ಹಿಂಗಾಗಿ ಅಲ್ಲಿ ಲಕ್ಷ ಕೋಟಿ ಹೋದ್ರು ಕೂಡ ಜನಕ್ಕೆ ಗೊತ್ತಾಗಲ್ಲ. ಅದು ನಿಮ್ಮ ಕಿಸೆಯಿಂದ ನಾನು ಹಣ ತೆಗೆದ್ರೆ ನೀವು ಆಕ್ಷೇಪಿಸ್ತೀರಿ. ಆದ್ರೆ ನೀವೆಲ್ಲರೂ ಕೂಡಿ ಒಂದು ಕಡೆಯಲ್ಲಿ ಹಣವನ್ನು ಇಟ್ರೆ ಆ ಜಾಗದಿಂದ ಹಣ ತೆಗೆಯುವಾಗ ನೀವೇನು ಆಕ್ಷೇಪ ಮಾಡೋದಿಲ್ಲ. ಅದು ಎಲ್ಲರ ಹಣ, ಯಾರ ಹಣವಲ್ಲ. ನೀವು ವೈಯಕ್ತಿಕವಾಗಿ ಅಲ್ಲಿ ಕಾಣೋದಿಲ್ಲ. ಈ ಬ್ಯಾಂಕನ್ನು ಕೊಳ್ಳೆ ಹೊಡೆದ್ರೆ ಜನರಿಗೆ ಗೊತ್ತೂ ಆಗೋದಿಲ್ಲ. ಅಲ್ಲ, ಇನ್ನು ಏನ್ ಜುಡಿಷಿಯಲ್ ಸಿಸ್ಟಮ್ ಕರಪ್ಷನ್ ಫ್ರೀ ಇದೆಯಾ? ಅಡ್ಮಿನಿಸ್ಟ್ರೇಷನ್ ಕರಪ್ಷನ್ ಫ್ರೀ ಇದೆಯಾ? ಮತದಾನ ಕರಪ್ಷನ್ ಫ್ರೀ ಆಗಿದೆಯಾ? ಮತದಾರರ ಪ್ರತಿನಿಧಿಗಳೇ ಯಾರು ಕರಪ್ಟ್ ಅಲ್ಲ ಇವತ್ತು. ಯಾವ ಸೆಕ್ಟರ್ ಆಫ್ ದ ಸೊಸೈಟಿ ಇಲ್ಲಿ ಮೌಲ್ಯಗಳನ್ನ ಉಳಿಸ್ಕೊಂಡಿದೀವಿ? ಇದೆಲ್ಲ ಪ್ರಾಥಮಿಕ ಶಿಕ್ಷಣ ಇದ್ದೇನೆ ಶುರು ಆಗ್ಬೇಕು. ಆದ್ರೆ ಈಗ ಅಮೆರಿಕದಲ್ಲಿ ಒಬ್ಬ ರಿಟೈರ್ಡ್ ಆದ ಒಬಾಮಾ ಬಂದ್ರೆ ಅವನು ಒಂದು ಅನಾಮಿಕನಾಗಿ ಬೆಂಗಳೂರಲ್ಲಿ ಇದರಲ್ಲಿ ಸುತ್ತುತ್ತಾ ಇರ್ತಾನೆ. ಆದ್ರೆ ಇಲ್ಲಿ ಒಬ್ಬ ರಾಜಕಾರಣಿ, ಒಬ್ಬ ಒಂದು MP ಆಗಿ ಅಥವಾ MLA ಆಗಿ ಏನಿಲ್ಲ, ನೀವು ಒಬಾಮಾ ನೋಡ್ತಕ್ಕಂಥದ್ದು ಎಲ್ಲ ಸೆಟ್ಟಿಂಗ್ ಅಲ್ಲಿ ನೋಡ್ತೀರಿ. ಅಲ್ಲಿ ಹಿಂದ್ಗಡೆ 500 ಜನ ಇರ್ತಕ್ಕಂಥದ್ದು ನಿಮಗೆ ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ. ಸಾಕೆ ರಕ್ಷಣೆ ಎಲ್ಲ ಇರ್ತದೆ. ಮತ್ತೆ
ಗೊತ್ತಾಗೋದಿಲ್ಲ. ಆದರೆ 4% ನಮ್ಮ ದೇಶದಲ್ಲಿ ಒಂದು ನಿವೃತ್ತಿ ವೇತನ ಅಂತ ಇರ್ತದೆ. ಆದ್ರೆ ಒಮ್ಮೆ MP ಆದರೆ ಅವನಿಗೆ ಲೈಫ್ ಟೈಮ್ ಪೆನ್ಷನ್ ಬರ್ತದೆ, ಆಮೇಲೆ ಅವನಿಗೆ ವೈದ್ಯಕೀಯ ಸವಲತ್ತು ಬರ್ತದೆ ಅಂತ ಒಂದು ಕಲ್ಪನೆ ಇದೆ. MP ಆದ್ರೆ ಪೆನ್ಷನ್ ಬರಬಾರ್ದು ಅಂತ ಯಾಕೆ ಅಂದ್ಕೊಳ್ಬೇಕು ನಾವು? ಅಲ್ಲ, ಬೇರೆಯವ್ರಿಗೆ ಸಿಕ್ಕುದಿಲ್ಲ. ಯಾಕೆ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರೇ ಸಿಗಲ್ವಾ? ಅದು ಅಂತ ಸಂಖ್ಯೆಗಳು 100ರಲ್ಲಿ 4 ಜನರಿಗೆ ಮಾತ್ರ ಬರ್ತಾ ಇರೋದು. ಅಂದ್ರೆ 100ರಲ್ಲಿ 4 ಜನಕ್ಕೆ ಮಾತ್ರ ಪೆನ್ಷನ್. ಅದರಲ್ಲಿ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ಆದ್ರೂ ಅಲ್ಲಿ ಪೆನ್ಷನ್ ಬರ್ತದೆ ಅಂತ. ನಿವೃತ್ತಿ ಇಲ್ಲ, ಪೆನ್ಷನ್ ಬರುತ್ತೆ. ನಿವೃತ್ತಿ ಆದ್ಮೇಲೆ ಪೆನ್ಷನ್ ಬರೋದು ಓಕೆ ನಿಮ್ಗೆ. ಅದೇ ಇದೆ. ಅದಕ್ಕೆ ಎಷ್ಟು ಆದ್ರೆ ಅದಕ್ಕೆ ಯಾವ ನಾವು ಹೇಗ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ರೀತಿ ಮಾಡೋದ್ರಿಂದ ಸಭ್ಯ ರಾಜಕಾರಣದಲ್ಲಿ ಇರಬಾರ್ದು ಅನ್ನೋ ತರ ನಾವು ಮಾಡ್ತಾ ಇದೀವಿ. ಅಂತಂದ್ರೆ ದುಡ್ಡು ಹೊಡಿಯೋನೇ ಬರ್ಬೇಕು, ಯಾಕಂದ್ರೆ ಅವನಿಗೆ ಪೆನ್ಷನ್ ಅವಶ್ಯಕತೆ ಇಲ್ಲ. ಅವ್ನು 1000 ಕೋಟಿ ದುಡ್ಡು ಮಾಡ್ಕೊಂಡ ಅಂತಂದ್ರೆ ಈ ಸಮಾಜದಲ್ಲಿ ಅದಕ್ಕೆ ಅಪ್ರೂವಲ್ ಇದೆ. ಯಾಕಂದ್ರೆ ಅವನು ಪೆನ್ಷನ್ ಹಾಕ್ಬೇಕು. ಈಗ ಒಬ್ಬ ಸಭ್ಯಸ್ಥ ತಾನು ಒಳ್ಳೆ ವಿಚಾರಗಳು ಇಟ್ಕೊಂಡು ರಾಜಕಾರಣಕ್ಕೆ ಬಂದಾಗ ತನ್ನ ದುಡಿಮೆ ಎಲ್ಲ ಬಿಟ್ಟು ನಿಂತ್ಕೋಬೇಕು ತಾನೆ. ಈಗ ಕೂಲಿ ಕೊಡ್ಲಿಲ್ಲ ಅಂತಂದ್ರೆ ಕುರಿ ಕಾಯ್ಲಿಕ್ಕೆ ಬರ್ತಕ್ಕಂಥದ್ದು ಯಾವ ತೋಳಗಳು ಮಾತ್ರ. ಅಂದ್ರೆ ನೀವು ರಾಜಕಾರಣಿಗಳಿಗೆ ಅವ್ರಿಗೆ ಬೇಕಾದಂತ ಕೆಲಸಗಳು ಜವಾಬ್ದಾರಿನ ಕೊಟ್ಟು ಅದಕ್ಕೆ ಬೇಕಾದ ಸವಲತ್ತುಗಳು ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಫಲಿತಾಂಶನ ರಿಸಲ್ಟ್ಸ್ ನಿರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಹೆಚ್ಚು ಆರೋಗ್ಯಕರ. ಓಕೆ, ಅದು ನೀವು ಏನು ಮಾಡಲ್ಲಪ್ಪ, ಇದು ಊರ್ ಕಾಯ್ಬೇಕು ಬಟ್ ಸಂಬಳ ಕೊಡಲ್ಲ ಅಂತಂದ್ರೆ ಅವನು ಏನ್ ಮಾಡ್ತಾನೆ? ಆದ್ರೆ ಯಾವ ರಾಜಕಾರಣಿಗೂ ಈಗ ನಮ್ಮ ಜಗತ್ತಿನ ನಮ್ಮ ದೇಶದ ಎಲ್ರಿಗಿಲ್ಲ ಸವಲತ್ತು ನಮ್ಗೆ ಇದೆ ಅಂತ ನಿಮ್ಗೆ ಕಂಡಿಲ್ಲ. ಹಾಗೇನು ಕಾಣಿದೆ? ನೀವು ಹೋಗಿ ಒಂದಿನ MP ಮನೆಗಳು ನೋಡಿದಿರಾ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ? ನೋಡಿಲ್ಲ. ನೋಡಿ ಬೇಕಾದ್ರೆ ನೀವು ಫೋಟೋಸ್ ವಿಡಿಯೋಸ್ ನಾನು ಕೊಡ್ತೇನೆ. ರಾತ್ರಿ ಮಲಗ್ಬೇಕಾದ್ರೆ ಬೆಳಿಗ್ಗೆ ಬಿಲ್ಡಿಂಗ್ ಇರುತ್ತೋ ಇಲ್ಲೋ ಡೌಟ್, ನಾವು ಬದುಕ್ತಿರ್ತೀನೋ ಇಲ್ಲ ಅಂತ ಡೌಟ್ ಅನ್ನೋ ಪರಿಸ್ಥಿತಿಲಿ ಬಿಲ್ಡಿಂಗ್ಗಳಿದಾವೆ. ಅದನ್ನೆಲ್ಲ ಏನ್ ತೋರಿಸ್ತಾ ಇದೀರಿ? ತೋರಿಸ್ತಾ ಇಲ್ಲ. ಅಂದ್ರೆ ನನ್ಗೆ ಸಹ ಕಾಣೋದು, ನಾನು ಸಹ ಒಂದು ರಾಜಕಾರಣಿಯ ಮನೆಗೆ ಯಾವುದೋ ಒಂದು ಇದರಲ್ಲಿ ಹೋದಾಗ ಊರಲ್ಲಿ 10 ಜನ ಇರ್ತಾರೆ, 100 ಜನ ಇರ್ತಾರೆ, ಆಚೆ ಈಚೆ ಇರ್ತಾರೆ, ಅವ್ರು ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಕಾಫಿ ಮಾಡ್ತಾರೆ. ಈ ಹಣ ಎಲ್ಲಿಂದ ಬರ್ಬೇಕು? ಜನರಿಂದ ಬರ್ಬೇಕು. ಅವರು ಸ್ಯಾಲ್ರಿ ಮಾಡ್ಕೊಂಡ್ರೆ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದು. ಈ ವ್ಯವಸ್ಥೆ ನೀವು ಅಮೆರಿಕದಲ್ಲಿ ಗಮನಿಸಿದ್ದೀರಾ? ಅಲ್ಲಿ ಸಹ MLA MP ಮನೆಯಲ್ಲಿ ಇಷ್ಟು ಜನ ಇರ್ತಾರ? ನೀವು MP MLA ಮನೆಗೆ ಹೋಗಿಲ್ಲ. ಅಲ್ಲಿನ ರಾಜಕಾರಣ ವ್ಯವಸ್ಥೆ ಹೇಗಿದೆ? ಇಲ್ಲಿ ಇಂಡಿಯಾದ ವ್ಯವಸ್ಥೆ, ಅಲ್ಲಿ ನಮ್ ಕೆಲಸ ಎಷ್ಟು ಬಿಜಿಯಾಗಿ ಇಟ್ಟಿರ್ತಿತ್ತು ಅಂತಂದ್ರೆ ಬೇರೆ ಯಾವ ವಿಚಾರನ ಯೋಚನೆ ಮಾಡ್ಲಿಕ್ಕೆ ಅವಕಾಶನೇ ಆಗ್ತಿರ್ಲಿಲ್ಲ. ಇವರು TGS ಜಾರ್ಜ್ ಅಂತ, ಈ ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ಸ್ಕೌಂಡ್ರಲ್ ಅಂತ ನಮ್ದು ಪುಸ್ತಕದ ಹೆಡ್ಡಿಂಗ್ಸ್ ಅವರು ಹಾಗೆ ಕಾಣ್ತಾರೆ. ಅದ್ರ ಪತ್ರಕರ್ತರ ಒಂದು ಭಾಷೆಯ ಅಥವಾ ಅವರ ಅನಿವಾರ್ಯತೆ ಏನೋ ಗೊತ್ತಿಲ್ಲ. ಆದ್ರೆ ರಾಜಕಾರಣ ಆ ರೀತಿಯ ಒಂದು ಮನಸ್ಥಿತಿ ಏನ್ ಮಾಡುತ್ತೆ ಅಂತಂದ್ರೆ, ಯಾರೊಬ್ಬ ಒಳ್ಳೆಯವನು ಕೂಡ ರಾಜಕಾರಣಕ್ಕೆ ಬರಬಾರ್ದು ಅಂತ ಸಮಾಜನೇ ನಿರ್ಧಾರ ಮಾಡಿದಂಗೆ ಮಾಡಿರ್ತಾರೆ. ಈಗ ನೀವು ಕಾರ್ಟೂನಿಸ್ಟ್ ಎಲ್ಲ ಸ್ಕೌಂಡ್ರಲ್ಸ್ ಅಂತ ಅಂದ್ರೆ, ಯಾರೋ ಒಬ್ಬ ಕಾರ್ಟೂನಿಸ್ಟ್ ಆಗ್ಬೇಕಂತ ಅಂದವನಿಗೆ ನೀವೇನ್ ಮೆಸೇಜ್ ಕೊಡ್ತೀರಿ? ನೀವು ಅಲ್ಲೇ ಲೇಬಲ್ ಕೊಟ್ಟಿದ್ದೀರಿ. ಅಂದ್ರೆ ಅಂತವ್ರು ಮಾತ್ರ ಬೇಡ ರಾಜಕಾರಣಿಗಳು. ಅದು ಪೂರ್ವಗ್ರಹನೇ ಅಂತಂದ್ರೆ, ಅಬ್ದುಲ್ ಕಲಾಂ ರಾಷ್ಟ್ರಪತಿ ರಾಜಕಾರಣಿ ಆಗಿದ್ರಲ್ಲ, ಮತ್ತೇನ್ ತಪ್ಪದು? ಅಂದ್ರೆ ರಾಜಕಾರಣದಲ್ಲಿ ಯಾರು ಒಳ್ಳೆಯವರಿಲ್ವಾ? ಆ ರೀತಿ ಶರ ಬರ್ಕೊಂಡು ಪೂರ್ವಗ್ರಹ. ಅದೇ ಆ ಪೂರ್ವಗ್ರಹ ನಿಮ್ಮ ಪ್ರಕಾರ ವಿಶ್ವವ್ಯಾಪಿಯಾಗಿದೆಯಾ ಅಥವಾ ಅಮೆರಿಕದಲ್ಲಿ ಈ ಕಲ್ಪನೆ ಇದೆಯಾ ಅಂತ ರಾಜಕಾರಣ? ನೀವು ತಾನೇ ಒಬಾಮಾ ಉದಾಹರಣೆ ಕೊಟ್ರಿ. ವಿಶ್ವವ್ಯಾಪಿ ಆಗಿದ್ರೆ ಅವರು ಉದಾಹರಣೆ ನೀವೇ ಕೊಡ್ತಾ ಇದ್ರಿ ಐಡಿಯಲ್ ಆಗಿ. ಅಲ್ಲಿ ಟ್ರಂಪ್ ಅಂತವ್ರು ಇದ್ದಾರೆ. ಅಂದ್ರೆ ಎಲ್ಲ ಕಡೆನೇ ಎಲ್ಲ ವ್ಯವಸ್ಥೆ ಇರುತ್ತೆ ಅಂತ ನಾವು ಒಪ್ಕೋಬೇಕು. ಅಮೆರಿಕ ಅಂದ ತಕ್ಷಣ ಎಲ್ಲ ಬ್ಯೂಟಿಫುಲ್ ಅಲ್ಲ, ಭಾರತ ಅಂತಂದ್ರೆ ಎಲ್ಲದೂ ಕೆಟ್ಟದ್ದು ಅಂತ ಅಲ್ಲ. ಎಲ್ಲ ಸಂದರ್ಭದಲ್ಲಿ ಎಲ್ಲಾ ದೇಶಗಳಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಅದು ಒಳ್ಳೇದನ್ನ ಪ್ರಮೋಟ್ ಮಾಡ್ಕೊಂಡು ಕೆಟ್ಟದ್ದನ್ನ ಇಗ್ನೋರ್ ಮಾಡ್ಕೊಂಡು ಅಥವಾ ಕಡಿಮೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಧರ್ಮ ಅನ್ಸುತ್ತೆ. ಈ ರಾಜಕಾರಣಿಗೆ ಅವನ ಪಕ್ಷಕ್ಕಿಂತ ಮೇಲೆ ಮೀರಿ ಬೆಳೆಯುವುದು ಸಾಧ್ಯತೆ ಇದೆಯಾ ಅಂತ ಪಕ್ಷದ ಒಂದು ಈಗ ಜನರ ಕಲ್ಪನೆ ಅಥವಾ ಜನರು ರಾಜಕಾರಣಿಗಳಿಗೆ ಏನು ಹೇಳುದು ಅಂದ್ರೆ, ನಾವು ಚುನಾವಣೆಗೆ ನಾವು ಹಣ ಹೂಡಬೇಕಾಗುತ್ತೆ, ಅವರಿಗೆ ಹಣ ಕೊಡಬೇಕಾಗತ್ತೆ, ಆದ್ರಿಂದ ನಾವು ಕರಪ್ಟ್ ಆಗಿದ್ದೀರಿ ಅಂತ ಕೆಲವರು ಹೇಳ್ತಾರೆ. ಅವರಿಗೆ ಆ ಅನಿವಾರ್ಯತೆ ಇದೆ. ಆದರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳ್ತೀವಿ. ಚುನಾವಣಾ ವ್ಯವಸ್ಥೆಯಲ್ಲಿ ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತೀರಾ ನೀವು? ರಾಜಕೀಯ
ಬಹುಶಃ ನಮ್ಮ ಸಂಸ್ಕೃತಿಯಲ್ಲೇ ಬದಲಾವಣೆ ಆಗ್ಬೇಕು. ಈಗ ಒಂದು ಪರ್ಸನ್ ಎಲ್ಲೇ ಬೀಳ್ಸ್ಕೊಂಡು ಹೋಗಿದ್ರಿ ಅಂತ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಯಾರು ಮುಟ್ಲಿಲ್ಲ ಅಂತ ಅಂದ್ರೆ, ನೀವು ನಾಳೆ ಸಾಯಂಕಾಲ ಬಂದ್ರು ಆ ಪರ್ಸ್ ಅಲ್ಲೇ ಇದೆ ಅಂತ ಅಂದ್ರೆ, ಅದು ಆ ಸಮಾಜದ ಒಂದು ಮೆಚ್ಯೂರಿಟಿ ಅಥವಾ ಒಂದು ವಿಸ್ಡಮ್ ಅಂತ ಹೇಳ್ಬೋದು ಅಲ್ವಾ. ನಿಮ್ ಜೋಬಲ್ಲೇ ಕಲಿತಾ ಇದೀವಿ ಅಂತಂದ್ರೆ ಅದು ಇನ್ನೊಂದು ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಅಲ್ವಾ. ಹೀಗೆ ನಮ್ಮಲ್ಲಿ ಹುಟ್ಟಿದ್ದನ್ನೇ ನಾವು ಬೆಳೀತಾ ಇರ್ಬೇಕಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು, ನಮ್ಮ ಮಾರಲ್ ಇಂಡೆಕ್ಸ್ ಎಲ್ಲಿದೆ, ನಾವು ಹೇಗೆ ಬದುಕಬೇಕು, ಹೇಗೆ ದೊಡ್ಡ ವಿಚಾರಗಳನ್ನ ಅಳವಡಿಸ್ಕೋಬೇಕು, ಹೇಗೆ ದುರಾಸೆ ಮಾಡ್ಕೋಬಾರ್ದು, ಹೇಗೆ ಇನ್ನೊಬ್ರ ಹತ್ರ ನಾವು ಕೈ ಚಾಚ್ಕೊಂಡು ಬದುಕಬಾರ್ದು, ಇವೆಲ್ಲವೂ ನಾವು ಅಮೂಲಕರವಾಗಿ ಬೆಳೆಸ್ಕೊಂಡ್ ಬಂದ್ರೆ ಆ ಸೊಸೈಟಿ ಉದ್ಧಾರ ಆಗತ್ತೆ. ಇದಕ್ಕೂ ನಮ್ಮ ದೇಶದ ಈಗ ನೀವು ಸಹ ಈಗ ಕೆಲವು ದೇಶ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಆದರೂ ಇದೆ, ಹಲವಾರು ದೇಶಗಳಲ್ಲಿ ಅದು ಯಾವ ವ್ಯವಸ್ಥೆಯೂ ಇಲ್ಲ. ಕರೆಕ್ಟ್. ಅದರಲ್ಲಿ ಈಗ ನೀವು ಸೂಡಾನ್ ಅಂತ ದೇಶಗಳಲ್ಲಿ ರಾಜಪ್ರಭುತ್ವ ಇದೆ, ಕೆಲವು ಕಡೆಯಲ್ಲಿ ಆಟೋಕ್ರಸಿ ಇದೆ, ದಬ್ಬಾಳಿಕೆ ನಡೀತದೆ. ಇಂಡಿಯಾದಲ್ಲಿಯೂ ನಮ್ಮಲ್ಲಿ ಅಮೆರಿಕಕ್ಕಿಂತ ಹೆಚ್ಚು ಪ್ರಜಾಪ್ರಭುತ್ವ ಇದೆ ಅಂತ ನಾವು ಹೇಳ್ಬೋದು, ಕೆಲವರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನಾದ್ರು? ಪ್ರಜಾಪ್ರಭುತ್ವ ಅದಲ್ಲೂ ಕೂಡ ಫ್ಲಾಸ್ ಇದೆ, ಆದ್ರೆ ಅದ್ರ ಬಿಟ್ಟು ಬೇರೆ ಅದಕ್ಕಿಂತ ಉತ್ತಮವಾದ ಆಯ್ಕೆ ಇವತ್ತು ಜಗತ್ತಿನಲ್ಲಿ ಬಹುತೇಕ ಇಲ್ಲ. ಈ ಚೀನಾ ಎಲ್ಲ ಆ ದೇಶ ಪ್ರಜಾಪ್ರಭುತ್ವ ಸ್ವಲ್ಪ ಕಂಟ್ರೋಲ್ ಇಟ್ಟು ಸ್ವಲ್ಪ ಮಾತಾಡೋ ಆ ಸ್ವಾತಂತ್ರ್ಯ ಕಡಿಮೆ ಕೊಟ್ಟು ನಮ್ಮೊಟ್ಟಿಗೆ ಬೆಳೆದವರು ಅವ್ರು ಬೇಗ ಬೆಳೆದಿದ್ದಾರೆ ಅಂತ ಕೆಲವರು ಆಪಾದನೆ ಮಾಡ್ತಾರೆ. ಪ್ರಜಾಪ್ರಭುತ್ವ ಈಗ ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಓದಿ ರ್ಯಾಂಕ್ ಬಂದಿರೋ ಮಕ್ಕಳು ಇರ್ತಾರೆ, ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಓದದೆ ರ್ಯಾಂಕ್ ಬರದೇ ಇರ್ತಕ್ಕಂಥ ಮಕ್ಕಳು ಇರ್ತಾರೆ. ಯಾರ ಜೀವನ ಬೆಸ್ಟ್ ಅಂತಂದು ಎಷ್ಟು ಈಸಿಯಾಗಿ ನಾವು ಇದೇ ಬೆಸ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ಅನ್ಸುತ್ತೆ. ನಿಮ್ಗೆ ಪ್ರಥಮ ಚುನಾವಣೆಯಲ್ಲಿ ನಿಮ್ಮ ಕೈಯಿಂದ ಎಷ್ಟು ಖರ್ಚಾಯ್ತು ಏನಾರು ಇದೆ ಅಂತ? ನಿಮ್ಗೆ ಕೈಯಿಂದ ಹಣ ಖರ್ಚು ಮಾಡ್ಲೇಬೇಕಾಗ? ನನ್ನ ಕೈಯಲ್ಲಿದ್ದೆಲ್ಲ ಖರ್ಚಾಗೋಯ್ತು. ಚುನಾವಣೆಗೆ ಅನಿವಾರ್ಯವಾಗಿ ಬೇಕದು. ಇಲ್ಲ, ನೀವೇ ಓಡಾಡ್ಲಿಕ್ಕೆ ಬೇಕಲ್ರಿ. ಯಾವ್ದಾರ ಊರಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ನಿಮ್ ಗಾಡಿ ಏನು ನೀವು MP ನಿಂತ್ಕೊಳ್ತೀರಿ ಅಂತಂದ್ರೆ ಪಾರ್ಟಿಯಿಂದ ಏನಾದ್ರು ಬರುದಿಲ್ವ ಅಂತ ಬರ್ತದ ಗೊತ್ತಿಲ್ಲ. ಎಷ್ಟೋ ವರ್ಷಗಳವರೆಗೆ ನೀವು ಕೆಲಸ ಮಾಡ್ಬೇಕಲ್ಲ. ಈಗ ವಸಂತ ಹೊಸಬೆಟ್ಟ ಅವರು ಒಬ್ಬ ಉತ್ತಮವಾದ ವ್ಯಕ್ತಿ ಅಂತ ಮತದಾರರಿಗೆ ಗೊತ್ತಾಗ್ಬೇಕಂತ ಅಂದ್ರೆ, ನೀವು ಎಲ್ಲ ಕಡೆ ಓಡಾಡ್ಬೇಕಂತ ಅಂದ್ರೆ ಒಂದಿನದ ಖರ್ಚು ಎಷ್ಟು? ನಿಮ್ ಜೊತೆ ಇನ್ನೂ 4 ಜನ ಹೋಗ್ತೀವಿ, ಇನ್ನೂ 4 ವೆಹಿಕಲ್ ಆಗ್ತವೆ, ಎಲ್ಲಾ ಕೆಲಸ ನೀವು ದುಡ್ದು ಎಲ್ಲ ಬಿಟ್ಟು ಹೋಗಿರ್ತೀರಿ, ಎಷ್ಟು ಖರ್ಚು ಬರ್ತದೆ? ಬೆಳಿಗ್ಗೆ ಸಾಯಂಕಾಲವರೆಗೂ ಒಂದು ವೆಹಿಕಲ್ ಇಟ್ಕೊಂಡು ಅಡ್ಡಾಡಿದ್ರೆ ನೀವು ಅಲ್ಲೇ 10,000 ಖರ್ಚಾಯ್ತು. ಒಂದು ವೆಹಿಕಲ್ಗೆ 4 ವೆಹಿಕಲ್ ಇದ್ರೆ ಅಲ್ಲೇ 40,000 ಆಯ್ತು. ಈಗ ನಿಮ್ಮೊಟ್ಟಿಗೆ ಓಡಾಡಿದವರು ಆಮೇಲೆ ಅವರು ನಿಮ್ಮನ್ನು ಓವರ್ ಪವರ್ ಮಾಡಿ ನಮ್ಗೆ ಈ ಕೆಲಸ ಆಗ್ಬೇಕು, ಈ ಕೆಲಸ ನಾನು ಇಷ್ಟು ಓಡಿದ್ದೇನೆ ಅಂತ ನಿಮ್ಮನ್ನು ಲಾಭ ಪಡಿತಾರಂತ ಅಲ್ಲ. ಈಗ ನಿಮ್ಮನ್ನ ಈ ಮಟ್ಟಕ್ಕೆ ಬಂದಿದ್ದೀರಿ, ನೀವು ಈ ಮಟ್ಟಕ್ಕೆ ಬಂದಿದ್ದೀರಿ ಅಂತಂದ್ರೆ ಎಷ್ಟು ಜನಗಳ ಹೆಗಲ ಮೇಲೆ ಎತ್ತಿ ಬಂದಿದ್ದೀರಿ? ಅವರಿಗೆ ನೀವೇ ಆಗ್ಲಿ ಯಾರೇ ಆಗ್ಲಿ ಸಮಾಜದಲ್ಲಿ ಯಾರು ಹೆಲ್ಪ್ ತಗೊಳ್ಳಿದಂಗೆ ಉದ್ಭವ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ತಾನೆ. ಹೀಗಾಗಿ ಇದು ಒಂದು ಸಹಜೀವನ. ನಿಮ್ ಕ್ಲಾಸ್ಮೇಟ್ಸ್ ಬಂದು ನಿಮ್ಗೆ ಏನಾರ ಒಂದು ಸಹಾಯ ಕೇಳಿದ್ರೆ ಅಂತಂದ್ರೆ, ನಮ್ದು ಆಯ್ತಪ್ಪ ಆಸ್ಪತ್ರೆಯಲ್ಲಿ ನನ್ಗೆ ಪರಿಚಯ ಒಬ್ಬ ಡಾಕ್ಟರ್ ಇದ್ದಾರೆ, ನಾನು ಹೇಳ್ತೀನಿ ಭೇಟಿ ಮಾಡ ಅಂತ ಹೇಳ್ತಕ್ಕಂಥ ಧರ್ಮ. ಅದರಿಂದ ಆ ಕ್ಷೇತ್ರದಲ್ಲಿ ಉಳಿದವರು ಇರುವಾಗ ನೀವು ಅವರನ್ನು ಮೇಲೆ ತರಬೇಕಾಗುವಾಗ ಅಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಆಗುದಿಲ್ವಾ ಅಂತ. ಏನು ಮೇಲೆ ತರ್ತಾ ಇನ್ಫ್ಲುಯೆನ್ಸ್ ಇಂದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದಾಗ ಆ ಕ್ಷೇತ್ರದಲ್ಲಿ ಪೈಪೋಟಿ ಇದ್ದ ಉಳಿದ ಪ್ರಾಮಾಣಿಕ ಅದರ ಆಸ್ಪಿರೆಂಟ್ ಅಲ್ಲಿ ಅವರಿಗೆ ತೊಂದರೆ ಆಗುದಿಲ್ವ ಅಂತ. ಇನ್ಜಸ್ಟಿಸ್ ಮಾಡಿದಿರ್ತಾರೆ ತೊಂದರೆ ಯಾರಿಗೂ. ಈಗ ನೀವೇ ಇಂಥ ಪರಿಚಯ ಇದಾರ ಅಂತಂದ್ರೆ ನಾನು ಫೋನ್ ಮಾಡಿ ಹೇಳಿದ್ರೆ ಆಯ್ತು ಭೇಟಿ ಮಾಡಿ ಅಂತಂದ್ರೆ ನೀವರು ಕೆಲಸಗಳನ್ನು ಪತ್ರಕರ್ತರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಮತ್ತೆ ಅದು ರಾಜಕಾರಣಿಗಳಿಗೆ ಮಾತ್ರ ಯಾಕೆ ನೀವು ಭೇಟಿ ಮಾಡಿ ತೋರಿಸೋದು? ಅದೇ ಈಗ ವಿಜ್ಞಾನದಲ್ಲೂ ಇದೆ ಇಂಥ ರಾಜಕೀಯ. ನಿಮಗೆ ಒಳ್ಳೆ ಪ್ರೊಫೆಸರ್ ಸಿಗಲಿಲ್ಲ ಅಂತ ನಿಮ್ಗೆ PhD ಹೆಂಗ್ ಸಿಗುತ್ತೆ? ಅದು ಸಹ ಇದೆ. ನಿಮಗೆ ಒಳ್ಳೆ ನೊಬೆಲ್ ಪ್ರೈಸ್ ಸೈಂಟಿಸ್ಟ್ ಗೊತ್ತಿಲ್ಲ, ನಿಮಗೆ ನೊಬೆಲ್ ಪ್ರೈಸ್ ಹೆಂಗ್ ಸಿಕ್ಕಿದೆ ಅಲ್ವಾ? ಅದೇ ನೀವು ಈ ರಾಜಕಾರಣ ಸಹ ಒಂದು ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ವ್ಯಕ್ತಿಗಳು ಈಗ ಇದರಲ್ಲಿ ನೀವು ಈ ರಾಜಕಾರಣ ಬೇಡ, ಜನರಿಗೆ ಹಣ ಹಿಂದೆ ಕೊಡುವಂತ ಈಗ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಬಂದಿದೆ. ಈಗ ಬಿಹಾರದಲ್ಲಿ ಅವರ ಹಣಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ವ್ಯವಸ್ಥೆಗೆ ಬಂದಿದೆ. ಈ ಮಟ್ಟಕ್ಕೆ ರಾಜಕಾರಣ ಸಮಾಜಕ್ಕೆ ಹಿಡಿದ ಕನ್ನಡಿಗಳು ಇವೆಲ್ಲ ಅದ್ರ ವಿರುದ್ಧ ವಿಚಾರ ಮಾಡ್ಬೇಕು. ಬಟ್ ಅಂತವ್ರ ಸಂಖ್ಯೆ ತುಂಬಾ ಕಡಿಮೆ. ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ವ್ಯಕ್ತಿನೇ ಒಬ್ಬ ಇವತ್ತು ಸಮಾಜದ ವಿರೋಧಿನ ಮಟ್ಟಕ್ಕೆ ಆಗ್ತದೆ.